ಮಂಡ್ಯದ ರಾಜಕಾರಣಕ್ಕೆ ಅದರದ್ದೇ ಆದ ತೂಕ ಇದೆ. ಪ್ರತಿ ಬಾರಿಯೂ ಕೂಡ ಸಾಕಷ್ಟು ಕುತೂಹಲವನ್ನು ಕೆರಳಿಸುವಂತಹ ಕ್ಷೇತ್ರವಿದ್ರೆ, ಜಿಲ್ಲೆ ಇದ್ರೆ ಅದು ಮಂಡ್ಯ ಜಿಲ್ಲೆ. ಈ ಬಾರಿಯೂ ಕೂಡ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು JDSನ ಭದ್ರನೆಲೆಯಲ್ಲಿ ಅದೃಷ್ಟ ಪರೀಕ್ಷೆಗೆ ಮುಂದಾದರೆ, ಮತ್ತೊಂದು ಕಡೆ ಕಾಂಗ್ರೆಸ್ನಿಂದ ಸ್ಟಾರ್ ಚಂದ್ರು ಅವರು ತಮ್ಮ ಸ್ಟಾರ್ ಹೇಗಿದೆ ಅನ್ನೋದನ್ನ ಪರೀಕ್ಷೆ ಮಾಡಿಕೊಳ್ಳಲಿಕ್ಕೆ ಮುಂದಾಗಿದ್ದಾರೆ. ಹಾಗಾದರೆ ಚುನಾವಣೆ ಮುಗಿದ ನಂತರದಲ್ಲಿ ಫಲಿತಾಂಶಕ್ಕೆ ಕೆಲವೇ ದಿನ ಬಾಕಿ ಇರುವಾಗ ಮಂಡ್ಯ ಕ್ಷೇತ್ರದ ಜನ ಏನಂತಾರೆ, ಯಾರ ಕಡೆಗೆ ಒಲವನ್ನು ತೋರಿದ್ದಾರೆ, ಯಾರು ಗೆಲ್ಲಬಹುದು ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ, ಇದೆಲ್ಲವನ್ನು ತಿಳ್ಕೊಳ್ಳೋಕ್ಕೆ ನಾನಿವತ್ತು ಮಂಡ್ಯಕ್ಕೆ ಬಂದಿದ್ದೀನಿ. ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಗೆದ್ದು ಮಂಡ್ಯದ ಗಂಡು ಅನ್ನಿಸಿಕೊಳ್ಳುವವರು ಯಾರು? ಬನ್ನಿ ಜನರನ್ನ ಮಾತಾಡ್ಸೋಣ. ಮಂಡ್ಯ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಮದ್ದೂರು ವಿಧಾನಸಭಾ ಕ್ಷೇತ್ರದಲ್ಲಿ ನಾನೀಗ ಇದ್ದೀನಿ. ಇಲ್ಲಿ ಸಾಕಷ್ಟು ಜನ ಮತದಾರರಿದ್ದಾರೆ. ಇವ್ರನ್ನ ಕೇಳೋಣ, ಈ ಬಾರಿಯ ಚುನಾವಣಾ ಫಲಿತಾಂಶದ ಬಗ್ಗೆ ಮಾತಾಡ್ಸೋಣ. ಸರ್, ಈ ಬಾರಿ MP ಚುನಾವಣೆ ಯಾರು ಗೆಲ್ಬೋದು ಸರ್ ಮಂಡ್ಯದಲ್ಲಿ? ಸರ್, ಈ ಸರಿ ನಮಗೆ ಕೈ ಸಿಗೋರು ಕುಮಾರಣ್ಣವರು. ಈ ಬೇರೆಯವರು ಯಾರು ಕೈ ಸಿಗೋದಿಲ್ಲ. ಯಾಕೆಂದರೆ ಅವರವರು ನಾನು ಅಲ್ಲಿ ಮಾಜಿ ಸಾಯಿ ಸಮಿತಿ ಅಧ್ಯಕ್ಷರು ಮದ್ದೂರು ಪುರಸಭೆಯಲ್ಲಿ ನನ್ನ ಅನುಭವ, ನನಗೆ 50 ವರ್ಷದ ಅನುಭವದಲ್ಲಿ ಕೈ ಸಿಗ್ತಾರೆ ಇವರು. ಯಾರಪ್ಪ ಕೈ ಸಿಗ್ತಾರೆ, ಯಾರು ಹುಡುಕ್ಮೆ ಅವ್ರು ಸಿಗೋರು ನಾವರು ಸಿಗ್ತೀವಿ. ಜನಕ್ಕೆ ಸರಿ ಅನುಕೂಲ ಆಗಬೇಕು. ಕುಮಾರಣ್ಣ ಗೆಲ್ತಾರೆ ಕುಮಾರಣ್ಣ ಅವರೇ ಕೆಲಸ ಕಾರ್ಯ ಗೆಲ್ತಾರೆ ಕುಮಾರಣ್ಣ. ಯಾವ ಕಾನ್ಫಿಡೆನ್ಸ್ ಮೇಲೆ ಅವ್ರು ಗೆಲ್ತಾರೆ? ನಮ್ಮ ಅನುಭವ ಈಗ ನಾವು ನೋಡ್ತಾ ಇದೀವಲ್ಲ, ಈ ನಮ್ಮ ವಾತಾವರಣ ಮದ್ದೂರು ಮಂಡ್ಯ ಡಿಸ್ಟಿಕ್ ಅಲ್ಲಿ ತಿಳ್ಕೊತಾ ಇರ್ತೀವಿ ಯಾರೇನು ಅಂತ. ಇವರು ಎಲ್ಲರೂ ಕೇಳೋದು ಕುಮಾರಣ್ಣ ಬಂದ್ರೆ, ಈಗ ಬಂದ್ಮೇಲೆ ಮಳೆ ಬೆಳೆ ಎಲ್ಲ ಚೆನ್ನಾಗಿ ಆಯ್ತಾ ಇದೆ, ಕೆಲಸ ಕಾರ್ಯ ಆಯ್ತವೆ. ಈಗ ನೋಡಿ, ಈಗ ನೋಡ್ತೇವೆ ನಿಮ್ಮ ಕಣ್ಬಿಟ್ಟು ಈ ಕಾಂಗ್ರೆಸ್ ಪಕ್ಷ ಬಂದ್ಬಿಟ್ಟು ಎಲ್ಲ ಬಾಳ್ಗಡಿಸ್ಬಿಟ್ಟು ಕೆಲಸನ ಗೆಲ್ತಾರೆ ಕುಮಾರಣ್ಣ ಗೆಲ್ತಾರೆ. ತಾವೇನಂತೀರಿ ಸರ್? ಸರ್, ನಮ್ಮ ಅಭಿಪ್ರಾಯ ಸ್ಟಾರ್ ಚಂದ್ರ ಗೆಲ್ತಾರೆ. ಹೊಸ ಮುಖ, ಹೊಸ ಲೆಕ್ಕಾಚಾರ ಇದೆ, ಜನ ಆಸೆನೂ ಇದೆ, ಗೆಲ್ತಾರೆ ಅಂತ ಅನ್ಕೊಂಡಿದ್ದೀವಿ. ಯಾಕೆ ಅವ್ರು ಗೆಲ್ತಾರೆ ಅಂತ ಅನ್ಕೋತೀರಿ? ಅನ್ಕೊಳ್ಳೇಬೇಕಲ್ಲ. ಅಲ್ಲ, ಏನ್ ಕಾರಣ ಏನು? ಇಂಥ ಕಾರಣಕ್ಕೆ ಅವ್ರು ಗೆಲ್ತಾರೆ, ಜನ ಇದು ಕೈ ಹಿಡಿತಾರೆ. ಜನ ಏನಂದ್ರೆ, ಈಗ ನೋಡೋಣ ಹೊಸಬ್ರನ್ನ ಯಾರೋ ಹೊಸ ಆಯ್ಕೆ ಮಾಡೋಣ ಅನ್ನೋದು ಒಂದು ಮನಸ್ಸಲ್ಲಿ ಇದೆ, ಅನ್ಕೊಂಡಿದ್ದೀವಿ ಗೆಲ್ತಾರೆ ಸ್ಟಾರ್ ಚಂದ್ರ ಅವರು, ಕಾಂಗ್ರೆಸ್. ಯಜಮಾನ್ರೆ, ನಿಮ್ಮ ಅನುಭವದ ಪ್ರಕಾರ ಈ ಬಾರಿ ಯಾರು ಗೆಲ್ಬೋದು ಅನ್ಸುತ್ತೆ? ನಮ್ಮ ಅನುಭವ ಕುಮಾರಣ್ಣ ಗೆಲ್ಬೋದು ಅಂತ. ಯಾಕೆ ಕುಮಾರಣ್ಣ ಗೆಲ್ತಾರೆ? ಅವರು ಕೆಲಸ ಮಾಡ್ತಾರೆ, ರೈತರಿಗೆ ನೋಡ್ತಾರೆ, ಎಲ್ಲ ರೈತರಿಗೆ ದೃಷ್ಟಿಯಿಂದ. ಕಾಂಗ್ರೆಸ್ ಇಂದ ದೊಡ್ಡ ಮಟ್ಟದ ಫೈಟ್ ಇದೆಯಾ ಇಲ್ವಾ? ಮಾತ್ರ ಫೈಟ್ ಇದೆ, ಎರಡು ಫೈಟ್ ಇದೆ. ಅದು ಇದು ಅಂತ ಹೇಳೋ ಕಾಲ ಎರಡು ಫೈಟ್ ಇದೆ. ಮಾತ್ರ ಏನಂತರದಲ್ಲಿ ಗೆಲ್ಬೋದು ಹೇಳೋ ಕಾಲ ಸರ್, ಅದು ಹೇಳಕ್ಕಾಗಲ್ಲ. ಬಟ್ ನಿಮ್ ಪ್ರಕಾರ ಕುಮಾರಸ್ವಾಮಿ ಗೆಲ್ತಾರೆ. ಒಟ್ಟಿನಲ್ಲಿ ಎರಡು ಫೈಟ್ ಇದೆ. ಫೈಟ್ ಜೋರ್ ಕಾಂಗ್ರೆಸ್ ದಳ ಎರಡು ಫೈಟ್ ಇದೆ. ಹೋದ ವರ್ಷ ಇತ್ತಲ್ಲ ಫೈಟ್, ಸುಮಲತಾ ವರ್ಸಸ್ ನಿಖಿಲ್, ಆ ತರ ಫೈಟ್ ಇದೆಯಾ? ಆ ತರ ಇಲ್ಲ ಬಿಡಿ, ಆ ತರ ಇಲ್ಲ. ಯಜಮಾನ್ರೆ, ತಮ್ಮ ಪ್ರಕಾರ ಯಾರು ಗೆಲ್ಬಹುದು ಇಲ್ಲಿ? ಕಾಂಗ್ರೆಸ್ ಗೆಲ್ತಾರೆ ಸರ್. ಕಾಂಗ್ರೆಸ್ ಗೆಲ್ತಾರೆ. ಯಾಕೆ? ಹೊಸ ವ್ಯಕ್ತಿ ಸರ್. ಕುಮಾರಸ್ವಾಮಿ ಅವರು ಮಗನ ನಿಲ್ಲಿಸ್ಬಿಟ್ಟು ಹೋದ್ ಸರಿ ಲೋಕಸಭೆಯಲ್ಲಿ 8 ಕೋಟಿ ತಗೊಂಡ್ಬಂದು ಬಿಡ್ತೀನಿ ಅಂತ ಹೇಳ್ಬಿಟ್ಟು 8,000 ಕೋಟಿ ಬಿಡ್ತೀನಿ ಅಂತ ಹೇಳ್ಬಿಟ್ಟು ಬಿಟ್ರು. ಏನು ಪ್ರಯೋಜನ ಆಗಿಲ್ಲ, ಬಿಡ್ಲಿಲ್ಲ. ಮಗ ಸೋತ್ ಮೇಲೆ ವಾಪಸ್ ತಗೊಂಡೋದ್ರು. ಹೊಸ ವ್ಯಕ್ತಿ ಇವರು ಕಾಂಗ್ರೆಸ್ನವರು, ಹೊಸ ವ್ಯಕ್ತಿ ಗೆಲ್ತಾನೆ ಸರ್. ಹೊಸ ಮುಖಕ್ಕೆ ಮಣೆ ಆಗ್ತಾರೆ. ಯಜಮಾನ್ರೆ, ತಾವು ಹಿರಿಯರಿದ್ದೀರಿ. ಇಲ್ಲ, ಯಾಕಂದ್ರೆ ಹಿರಿಯರು ವೋಟ್ ಹಾಕಿದಿರಿ, ಹೇಳ್ಬೇಕು. ಕಾಂಗ್ರೆಸ್ ಯಾಕೆ ಕಾಂಗ್ರೆಸ್ ಗೆಲ್ಲುತ್ತೆ? ಏನೋ ಹೊಸ ವ್ಯಕ್ತಿಯಿಂದ ವೋಟ್ ಹಾಕ್ತಾರೆ. ಹೊಸ ವ್ಯಕ್ತಿ ಅಂತ ಅಂದ್ರೆ ಹೊಸ ಮುಖ ಬೇಕು ಇಲ್ಲಿಗೆ ಅಂತ ಅನ್ಸುತ್ತಾ? ಅಷ್ಟೇ ಸರ್. ಯಾಕೆ ಹಿಂದಿನವ್ರು ಯಾರು ಕೆಲಸ ಮಾಡ್ಲಿಲ್ಲ? ಇರ್ಲಿ, ಹೊಸ ಬಂದ್ರೆ ಏನ್ ಆಯ್ತದೆ ಅನ್ನೋದು ಒಂದು ಆಸೆ ಅಲ್ವ ಎಲ್ಕೂನು. ಈಗ ಕಾಂಗ್ರೆಸ್ಗೆ ಹೊಸ ವ್ಯಕ್ತಿ ಗೆದ್ದ, ಹಂಗೆ ಹೊಸ ವ್ಯಕ್ತಿ ಗೆಲ್ತಾನೆ ನಮ್ಮ ಅನುಭವ. ನಿಮ್ಮ ಅನುಭವ ಪ್ರಕಾರ ಹೊಸ ವ್ಯಕ್ತಿ ಅಂದ್ರೆ ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ನಿಮ್ಮ ಅನುಭವ. ಅವಕಾಶ ಇದೆ ಹಾಗಾರಿ ಸರ್. ಯಜಮಾನ್ರೆ, ನಿಮ್ಮ ಪ್ರಕಾರ ಯಾರು ಗೆಲ್ಬಹುದು ಈ ಸರಿ? ಸರ್, 100ಕ್ಕೆ 100 ಸ್ಟಾರ್ ಚಂದ್ರ ಅವರೇ ಇಲ್ಲಿ. ಯಾಕೆ? ಸರ್, ನಮ್ಮ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಮಾಡಿರುವಂಥ ಯೋಜನೆಗಳು, ಅಭಿವೃದ್ಧಿಗಳು, ಈಗ ಸ್ತ್ರೀ ಶಕ್ತಿ ಇದ್ರದ್ದು ಮಾಡಿರುವಂಥ ಇದಕ್ಕೆಲ್ಲನೂ ಕಾಂಗ್ರೆಸ್ ಬರುತ್ತೆ. ಇದ್ರ ಮೇಲಾದ್ರೂ ಬಂದೇ ಬರುತ್ತೆ. ಕೆಲಸಗಳು ಹೊಸ ಮುಖ ಇದೆ, ಹೊಸ ಇದಿದೆ, ಒಳ್ಳೆ MLAಗಳಿದ್ದಾರೆ. ನಮ್ಮ ಮದ್ದೂರು ತಾಲೂಕಲ್ಲಿ ಒಳ್ಳೆ MLA ಸಿಕ್ಕಿದ್ದಾರೆ, ಒಳ್ಳೆ ಇದಿದೆ, ಬರ್ತಾರೆ. ಅದೇ ರೀತಿಯಲ್ಲಿ ಇನ್ನು ಸಾಕಷ್ಟು ಹೇಳಿ ಯಜಮಾನ್ರೆ. ಕುಮಾರಸ್ವಾಮಿ ಗೆಲ್ತಾರೆ ಸ್ವಾಮಿ. ಕುಮಾರಸ್ವಾಮಿ ಗೆಲ್ತಾರೆ. ಯಾಕೆ? ಯಾಕೆ ಸಪೋರ್ಟ್ ಮಾಡೋರು ನಮ್ಗೆಲ್ಲ. ನಮ್ಗೆ ಹೊಳೆಯಿಂದ ನೀರು ಬಿಟ್ಟಾರೆ, ಅವರೆಲ್ಲ ಇದು ಮಾಡವ್ರೆ, ಭಾರಿ ಸಪೋರ್ಟ್ ಮಾಡವ್ರೆ ಕುಮಾರಸ್ವಾಮಿ.
ಅದೇ ತರ ಹೇಳಿ ಸರ್, ನಿಮ್ ಪ್ರಕಾರ ಯಾರು ಗೆಲ್ಬೋದು? ಸರ್, ಮಂಡ್ಯ ಜನತೆಗೆ ಕುಮಾರಣ್ಣವ್ರು ಗೆದ್ರೆ ಈ ಬಾರಿ ರೈತರಿಗೆ ಅನುಕೂಲ ಆಗುತ್ತೆ. ಇಲ್ಲ ಅಂತಂದ್ರೆ ಮಂಡ್ಯ ಜನತೆ ಏನಾರ ಕುಮಾರಸ್ವಾಮಿ ಅವ್ರಿಗೆ ಮೋಸ ಮಾಡಿದ್ರೆ, ರಾಮನಗರ ಬಿಟ್ಟು ಮಂಡ್ಯಕ್ಕೆ ಬಂದಿದ್ದಾರೆ, ರಾಮನಗರ ಜನತೆಗೆಲ್ಲ ಒಳ್ಳೇದಾಗಿದೆ. ಮಂಡ್ಯದಲ್ಲಿ ಜನತೆಗೂ ಈ ನಂಬಿಕೆ ಇದೆ, ಗೆಲ್ತಾರೆ ಅನ್ನೋದಕ್ಕೂ ಭರವಸೆ ಇದೆ. ಓಕೆ ಸರ್. ಸರ್ ಯಜಮಾನ್ರೆ, ತಮ್ಮ ಪ್ರಕಾರ ಏನು? ಕುಮಾರಸ್ವಾಮಿನೇ ಗೆಲ್ಬೇಕು ಸರ್. ಕುಮಾರಸ್ವಾಮಿನೇ ಗೆಲ್ಬೇಕು. ಗೆಲ್ಬೇಕು ಅವ್ರೆ. ವೋಟ್ ಆಗೋಗಿದೆ, ಆಗಿದೆ, ಗೆಲ್ಲೇಬೇಕು ಅವ್ರೆ. ಅವ್ರೆ ಯಾಕೆ? ಇಲ್ಲಿ ಎಲ್ಲ ಸಾಲದಿಂದ ಇದು ಕೊಡ್ತಾರೆ, ಎಲ್ಲ ರೈತರಿಗೆ ಸ್ವಲ್ಪ ಅನುಕೂಲ ಇದೆ. ಅವ್ರು ಬಂದೇ ಬರ್ಬೇಕು ಅವ್ರು, ಕುಮಾರಸ್ವಾಮಿ ಅವರು ಬಂದೇ ಬರ್ಬೇಕು. ಬರ್ಬೇಕು ಸರ್, ಬರ್ಬೇಕು. ಫೈಟ್ ಇದೆಯಾ? ಇಲ್ಲ, ಫೈಟ್ ಇದೆ. ಫೈಟ್ ಇದ್ರೂ ಕುಮಾರಸ್ವಾಮಿನೇ ಗೆಲ್ಲೋದು. ಕುಮಾರಸ್ವಾಮಿನೇ ಬರೋದು. ಯಾರು ಗೆಲ್ತಾರೆ ಸರ್? ಕುಮಾರಣ್ಣ ಗೆಲ್ತಾರೆ. ಯಾಕೆ? ಯಾಕೆ ಅಂತಂದ್ರೆ ಕುಮಾರಣ್ಣ ಅಂದ್ರೆ ಇಲ್ಲಿ ಮಂಡ್ಯ ಅಂದ್ರೆ ಕುಮಾರಣ್ಣ. ಓಕೆ. ಸ್ಟಾರ್ ಚಂದ್ರ ಅವರು ಗಟ್ಟಿ ಅಭ್ಯರ್ಥಿ. ಹೌದಾ? ಯಾರು ಗೊತ್ತೇ ಇಲ್ಲ ಸರ್ ಸ್ಟಾರ್ ಚಂದ್ರ. ಸ್ಟಾರ್ ಮೇಲೆ ಅಂತ ನಿಂತವನ ಅಷ್ಟೇ. ಅವನು ಇಲ್ಲಿ ಯಾರು ಗೊತ್ತಿಲ್ಲ. ಇವತ್ತು ನಮ್ಮ ಮಲ್ದೂರು ತಾಲೂಕಲ್ಲಿ ಅವನ ಒಂದು 5,000 ಜನ ನೋಡ್ಲಿಲ್ಲ. ಫಂಕ್ಷನ್ ಬಂದವನೇ ಹೋಗವನೆ ಅಷ್ಟೇ. ಆಗ ಕುಮಾರಸ್ವಾಮಿನೇ ಗೆಲ್ತಾರೆ. ಕುಮಾರಸ್ವಾಮಿ 100% ಗೆಲ್ತಾನೆ. ಕಾರಣ ಏನು ಅವರೇ ಗೆಲ್ಲಕ್ಕೆ? ಕಾರಣ ಏನಂತಂದ್ರೆ ಕುಮಾರಸ್ವಾಮಿ ಅವರು ಕಾವೇರಿಗೆ ಹೋರಾಟ ಮಾಡ್ತಾರೆ, ಕೆಲಸ ಮಾಡ್ತಾರೆ. ಏರಿಯಾದಲ್ಲಿ ತಮಿಳ್ನಾಡು ಇದಾರಲ್ಲ, ಡಿ ಸಿ ತಮಿಳ್ನಾಡು ಒಳ್ಳೆ ಕೆಲಸ ಮಾಡಿದ್ದಾರೆ. ಆ ಲೆಕ್ಕಕ್ಕೆ ಗೆಲ್ತಾರೆ. ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಯಾರು ಗೆಲ್ತಾರೆ? ಕುಮಾರಸ್ವಾಮಿ. ಯಾಕೆ ಕುಮಾರಸ್ವಾಮಿ ಗೆಲ್ತಾರೆ? ರೈತರ ಪರವಾಗಿ ನಿಂತವ್ರೆ, ಮತ್ತೆ ಕಾವೇರಿ ಹೋರಾಟಕ್ಕೆ ಸಪೋರ್ಟ್ ಮಾಡ್ತಾರೆ. ಅದಕ್ಕೋಸ್ಕರ ಕುಮಾರಣ್ಣ ಗೆಲ್ಬೇಕು. ಅದಕ್ಕೆ ಕುಮಾರಣ್ಣ ಗೆಲ್ಬೇಕು. ಈಗ ಫೈಟ್ ಇದೆಯಾ? ಇಲ್ಲ, ಫೈಟ್ ಇದೆ. ಕುಮಾರಣ್ಣೇ ಬರ್ತಾರೆ ಅನ್ನೋ ನಂಬಿಕೆ ಇದೆ. ಫೈಟ್ ಇದೆ, ಆದ್ರೂ ಕುಮಾರಣ್ಣ ಬರ್ತಾರೆ ನಂಬಿಕೆ ಇದೆ. ಕೆಲವರೆಲ್ಲ ಭಾರಿ ಫೈಟ್ ನಡೆಯುತ್ತೆ, ಯಾರು ಬೇಕಾದ್ರೂ ಗೆಲ್ಬೋದು ಅಂತಾರಲ್ಲ. ಅಲ್ಲ, ಯಾರು ಬೇಕು ಅವ್ರವ್ರ ಅನಿಸಿಕೆ ಮಾತಾಡ್ತಾರೆ ಅಷ್ಟೇ. ನಮ್ಗೆ ಕುಮಾರಣ್ಣ ಬಂದ್ರೆ ಬೆಟರ್. ಸರ್, ಈ ಬಾರಿ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಯಾರು ಗೆಲ್ತಾರೆ ಸರ್? ಕುಮಾರಸ್ವಾಮಿ ಅವರು. ಕುಮಾರಸ್ವಾಮಿ. ಯಾಕೆ ಕುಮಾರಸ್ವಾಮಿ ಅವರು? ಅವ್ರ ರೈತರ ಪರ ಹೋರಾಟ ನೋಡಿ ಜನ ವೋಟ್ ಹಾಕಿದ್ದಾರೆ, ಅದರಿಂದ ಅವ್ರು ಗೆಲ್ತಾರೆ. ಅವರೇ ಗೆಲ್ಲೋದು. ಫೈಟ್ ಇದೆಯಾ? ಇಲ್ಲ, ಫೈಟ್ ಇಲ್ಲ ಸರ್. ಫೈಟ್ ಏನಿಲ್ಲ ಸರ್. ಫೈಟ್ ಏನಿಲ್ಲ. ಫೈಟ್ ಏನಿಲ್ಲ ಸರ್. ಒಂದ್ ಸೈಡ್ ಆಗುತ್ತಾ? ಒಂದ್ ಸೈಡ್ ಆಗುತ್ತೆ ಸರ್. ಓಕೆ, ಖಂಡಿತ ಒಂದ್ ಸೈಡೇ ಆಗುತ್ತೆ ಸರ್. ಒಂದ್ ಸೈಡ್ ಆಗುತ್ತೆ. ಸರ್, ತಮ್ಮ ಪ್ರಕಾರ ಯಾರು ಗೆಲ್ತಾರೆ ಸರ್? ಅವ್ರು ಹೇಳ್ದಂಗೆ ಸರ್. ಅವ್ರು ಹೇಳ್ದಂಗಲ್ಲ, ನೀವೇನ್ ಹೇಳ್ತೀರಾ? ಅದು ಇಂಪಾರ್ಟೆಂಟ್. ಗೆಲ್ತಾರೆ ಸರ್ ಕುಮಾರಸ್ವಾಮಿ. ಕುಮಾರಸ್ವಾಮಿ ಗೆಲ್ತಾರೆ. ಯಾಕೆ ಕುಮಾರಸ್ವಾಮಿ ಗೆಲ್ತಾರೆ? ಕುಮಾರಸ್ವಾಮಿ ಅಂದರೆ ಇಲ್ಲಿಗೆ ಯಾವುದೇ ಅಲ್ಲೇ ನಮ್ಮ ಮಂಡ್ಯ ಜಿಲ್ಲೆಗೆ ಹೊಸಿ ತವರು ಮನೆ ಇದ್ದಂಗೆ ಒಂದು ಇಟ್ಕೊಂಡು ಯಾವುದೇ ಕೆಲಸ ಮಾಡಿಕೊಡ್ತಾರೆ ಸರ್. ಕಾವೇರಿ ಗಲಾಟೆಯಲ್ಲಿ ಈಗ ದೇವೇಗೌಡರು ಮಾಡ್ತಿದ್ರು, ಈಗ ಕುಮಾರಸ್ವಾಮಿ ಮಾಡ್ತಾರೆ. ನಿಖಿಲ್ ಕುಮಾರಸ್ವಾಮಿ ಗೆಲ್ಲಬೇಕಿತ್ತು, ಏನೋ ಅವ್ರು ಅನ್ನಿಸ್ಬಿಟ್ಟು ಗೆಲ್ಲಕ್ಕಾಗಲಿಲ್ಲ. ಕುಮಾರಸ್ವಾಮಿ ಅಂತ ಗೆಲ್ತಾರೆ. ತಮ್ಮ ಪ್ರಕಾರ ಏನು? ಕುಮಾರಸ್ವಾಮಿ. ಕುಮಾರಸ್ವಾಮಿ. ಯಾಕೆ ಕುಮಾರಸ್ವಾಮಿ? ಕುಮಾರಸ್ವಾಮಿ ಬೇಕೇ ಸರ್. ರೈತರ ಪರ ಓಡಾಡ್ತಾರೆ. ರೈತರ ಪರ ಅಂದ್ರೆ ಅವ್ರೊಬ್ರೆ ರಾಜಕೀಯದಲ್ಲಿ ಓಡಾಡುವಂತ ವ್ಯಕ್ತಿ ಕುಮಾರಸ್ವಾಮಿ. ಕುಮಾರಸ್ವಾಮಿ. ಫೈಟ್ ಇದೆಯಾ? ಇಲ್ಲ, ಫೈಟ್ ಏನಿಲ್ಲ ಸರ್. 2 ಲಕ್ಷ ಮ್ಯಾಲ್ ಗೆಲ್ತಾರೆ. 2 ಲಕ್ಷ ಲೀಡು. 2 ಲಕ್ಷ ಲೀಡ್. ಓಕೆ, ಒಳ್ಳೆ ಲೀಡಲ್ಲೇ ಗೆಲ್ತಾರೆ. ಒಳ್ಳೆ ಲೀಡ್. ಏನಂಗಾರೆ ಎದುರಾಳಿಗಳೇನು? ಎದುರಾಳಿಗಳೇ ಇಲ್ಲ. ಇಲ್ಲ. ಓಕೆ, ಮುಂದೆ ಹೋಗೋಣ. ಸರ್, ಫೈಟ್ ಐತೆ ಸರ್, ಹೇಳಕ್ಕಾಗೋದಿಲ್ಲ ಯಾರು ಬರ್ತಾರೆ ಅಂತ. ಫೈಟ್ ಐತೆ, ನೋಡ್ಬೋದು. ಫೈಟ್ ಜೋರಿದೆ. ಫೈಟ್ ಯಾಕೆ ಅಷ್ಟು ಫೈಟ್ ಬಂತು? ಯಾಕಂದ್ರೆ ಒಳಗೆ ಬೀಳುವಂತ ಒಂದು ಚಾನ್ಸಸ್ ಇದೆ. ಯಾರಿಗೆ? ಕುಮಾರಸ್ವಾಮಿ ಅವ್ರಿಗೆ. ಯಾಕಂದ್ರೆ ಇವರು JDS ಇಂದಲೇ ನಿಂತಿದ್ರೆ ಒಂದು ಪರವಾಗಿ JDS ಇಂದ ಒಂದು ಓಟ್ ಇದಾಗೋದು. ಇವರು BJP ಒಂದು ಸೇರಿದ್ರಿಂದ ಒಳಗೆ ಬೀಳುವಂತ ಒಂದು ಚಾನ್ಸಸ್ ಇದೆ. ಒಳ್ಳೆ ಚಾನ್ಸಸ್ ಇದೆ. ಹಂಗ ಫೈಟ್ ಇದೆ. ಫೈಟ್ ಇದೆ. ಅಥವಾ ಸ್ಟಾರ್ ಚಂದ್ರ ಅವ್ರಿಗೆ ಅವಕಾಶ ಏನಾರು ಇದೆಯಾ? ಅವಕಾಶ ಉಂಟು ಸರ್, ನೋಡ್ಬೇಕು. ನಿಮ್ಮ ಪ್ರಕಾರ ಉಂಟು ಅಂತ? ಮೈತ್ರಿ ಆಗಿದ್ರಿಂದ ಒಳೇಟ್ ಆಗುತ್ತೆ. ಯಾಕಂದ್ರೆ ಪಕ್ಕದಲ್ಲಿ ಇರೋಂಥ ಕಾರ್ಯಕರ್ತರಿಗೆ ಬೇಸರ ಆಗಿದೆ. ಈಗ ನಾವು ಪಕ್ಕ ನಾವು JDS ಕಾರ್ಯಕರ್ತರೆ, ಅವರು BJP ಒಂದು ಒಂದು ಇದರಲ್ಲಿ ಸೇರೋದ್ರಿಂದ ನಮ್ಮ ಮನ್ಸಿಗೆ ಬೇಜಾರಾಗಿದೆ. ಅದರಿಂದ ಫೈಟ್ ಐತೆ ನೋಡಿ. ತಾವೇನಂತೀರಿ ಸರ್? JDS 100% ಬಸ್ ಕೊಡ್ತಾರೆ ಸರ್. 100% JDS. ಯಾಕೆ JDS? ಕುಮಾರಣ್ಣ ಇರ್ತಿರೋದ್ರಿಂದ. ಕುಮಾರಣ್ಣ ನಿಂತಿರೋದು. ಕುಮಾರಣ್ಣ ಇಲ್ಲ ಅಂತಿದ್ರೆ ಆಯ್ತಿರಲ್ಲ, ಗ್ಯಾರಂಟಿ ಇರಲಿಲ್ಲ. ಕುಮಾರಣ್ಣ ನಿಂತಿರೋದ್ರಿಂದ 100% ಗ್ಯಾರಂಟಿ ಬರುತ್ತೆ. ಮಂಡ್ಯ ಲೋಕಸಭಾ ಕ್ಷೇತ್ರದ ಇನ್ನೊಂದು ಭಾಗ ಬಂದಿಲ್ಲಿ ಸಾಕಷ್ಟು ಮಹಿಳಾ ಮತದಾರರು ಇರೋದು, ಅವ್ರನ್ನೂ ಕೂಡ ಮಾತಾಡ್ಸೋಣ. ಯಾರು ಗೆಲ್ಬಹುದು ಮೇಡಮ್ ನಿಮ್ಮ ಪ್ರಕಾರ? ಬಿಜೆಪಿ ಸರ್. ಬಿಜೆಪಿ ನಿಂತಿಲ್ವಲ್ಲ, JDS. ಓಕೆ, JDS. ಕುಮಾರಸ್ವಾಮಿ. ಬಿಜೆಪಿ JDS ಕುಮಾರಸ್ವಾಮಿ ಅವರ ಅವಕಾಶ ಇದೆ. ಯಾಕೆ ಅವ್ರು ಗೆಲ್ತಾರೆ ಅಂತೀರಿ? ಹಾಗೆ ಅನ್ಸುತ್ತೆ ಸರ್. ಹಾಗನ್ಸುತ್ತೆ. ಮೈತ್ರಿ ಆದ ಕಾರಣಕ್ಕೆ ಗೆಲ್ಲುತ್ತಾ ಅಥವಾ JDS ಅನ್ನೋ ಕಾರಣಕ್ಕೆ ಗೆಲ್ಲುತ್ತಾ? ಮೈತ್ರಿ ಆದ ಕಾರಣಕ್ಕೆ ಗೆಲ್ತಾರೆ. ಮೈತ್ರಿ ಆದ ಕಾರಣಕ್ಕೆ ಕುಮಾರಸ್ವಾಮಿ ಅವ್ರು ಗೆಲ್ತಾರೆ ಇಲ್ಲಿ ಅಂತ. ಓಕೆ ಮೇಡಮ್, ನಮಸ್ತೆ. ನಿಮ್ಮ ಪ್ರಕಾರ ಯಾರು ಗೆಲ್ಬಹುದು? ಕುಮಾರಸ್ವಾಮಿ ಅವರ, ಸ್ಟಾರ್ ಚಂದ್ರ ಅವರ? ಕುಮಾರಸ್ವಾಮಿ ಅವರು. ಯಾಕೆ ಕುಮಾರಸ್ವಾಮಿ ಅವರು? ಅದೇ ಎರಡು ಮೈತ್ರಿ ಆಗಿದೆಯಲ್ಲ, ಹಂಗಾಗಿ ಅದು ಗೆಲ್ಬಹುದು. ಅವಕಾಶ ಇದೆ ಅಂತ ನಿಮ್ಮ ಅಭಿಪ್ರಾಯ? ಪಕ್ಕ ಗೆಲ್ತಾರೆ. ಹಾಗಾದ್ರೆ ಫೈಟ್ ಇದೆಯಾ? ಇಲ್ಲ, ಇದೆ ಸರ್. ಫೈಟ್ ಇದೆ, ಎರಡಕ್ಕೂ ಫೈಟ್ ಇದೆ. ನೋಡ್ಬೇಕು. ಓಕೆ, ತಮ್ಮ ಪ್ರಕಾರ ಏನಾಗ್ಬೋದು? ಕುಮಾರಣ್ಣ. ಯಾಕೆ ಕುಮಾರಣ್ಣ? ಯಾಕೆ ಗೆಲ್ಬೇಕು ಅಂತ ಹೇಳ್ತೀನಿ ಕೇಳಿ. ನಾನು ಒಪ್ಸಲ್ಲ. ಇವರು ನಮ್ದು ಕಾವೇರಿ ನೀರು 80-90 ಅಡಿ ಯಾಕೆ ಕೊಡಲಿಲ್ಲ ಮಂಡ್ಯ ಜಿಲ್ಲೆಗೆ? ಯಾಕೆ ಕೊಟ್ಟರು ತಮಿಳ್ನಾಡಿಗೆ ಇವರು? ಕುಡಿ ನೀರಿಗೆ ಏನ್ಬಿಟ್ಟು ಯಾಕೆ ಕೊಟ್ಟರು ಇವರು? ಆಯ್ತಾ, ಒಂದು ಪ್ರಶ್ನೆ. ಎರಡನೇ ಪ್ರಶ್ನೆ, ಮಂಡ್ಯ ಜಿಲ್ಲೆ ಎಷ್ಟು ಫ್ಯಾಕ್ಟ್ರಿ ನಿಂತೋದೆ ಇವಾಗ? ಇನ್ನು 2 ವರ್ಷ ಬೇಕಲ್ಲ? ಯಾಕೆ ಮಾಡಿದ್ರು ಕಾಂಗ್ರೆಸ್ನವ್ರು ಇವರು? ನೀರು ಇರ್ಲಿಲ್ವಲ್ಲೇ, ಯಾಕೆ ಕೊಡಲಿಲ್ಲ ಇವರು? ತಪ್ಪಲ್ವಾ ಇದು?
ಓಕೆ, ಅದಕ್ಕೆ ಕುಮಾರಸ್ವಾಮಿ ಅವ್ರು ಗೆಲ್ತಾರೆ. ಕುಮಾರಸ್ವಾಮಿಗೆ ಹಾಕ್ಬೇಕು ನಾವಾಗ ಇವ್ರು ಓಟ್ ಹಾಕಾಗಿದೆ ಬಿಡಿ, ಓಟಾಗ ಹಾಕಿದೆ ಗೆಲ್ಲುದು ಅವರಿಗೆ ಅವರೇ ಗೆಲ್ಲಿ ಅಂತ ಹೇಳ್ತೀವಿ. ಓಕೆ ಸರಿ, ನೋಡೋಣ. ಇನ್ನು ಸಾಕಷ್ಟು ಜನ ಇದ್ದಾರೆ ಸರ್. ಯಾರು ಗೆಲ್ಬೋದು ಸರ್? ಕುಮಾರಸ್ವಾಮಿ ಯಾಕೆ ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿಗಳು ಕೆಲಸ ಕಾರ್ಯಗಳು ಮಾಡಿದ್ದಾರೆ. ಕುಮಾರಸ್ವಾಮಿ ಅವರೇ ಗೆಲ್ತಾರೆ. ಅಮ್ಮ, ನಿಮ್ಮ ಪ್ರಕಾರ ಯಾರು ಗೆಲ್ಬೋದು? ಕುಮಾರಸ್ವಾಮಿ. ಯಾಕಮ್ಮ ಕುಮಾರಸ್ವಾಮಿ ಅವರು ಗೆದ್ರೆ ಒಂದು ಏನಾರ ವ್ಯವಸ್ಥೆ ಮಾಡ್ತಾರೆ ನಂಬಿಕೆ ನಮಗೆ. ಹಾ. ಇವರು 2,000 ಕೊಟ್ರು ಅಂತ ನಾವು ಏನು ಈಗ ನಾವು ಇದು ಮಾಡೋಕ್ಕಾಗಲ್ಲ. ಅವರಾದ್ರೆ ಪುನಃ ನಮ್ಮ ಎದ್ದು ಎಳಿಸ್ತಾರೆ ಅಂತ ಗೊತ್ತು. ಆಗ ಕುಮಾರಸ್ವಾಮಿ ಅವ್ರಿಗೆ. ಕುಮಾರಸ್ವಾಮಿನೇ. ನಿಮ್ಮ ಪ್ರಕಾರ ಯಾರು ಗೆಲ್ಬೋದಮ್ಮ? ಕುಮಾರಸ್ವಾಮಿ. ಯಾಕಮ್ಮ ಕುಮಾರಸ್ವಾಮಿ? ಅವರು ಒಳ್ಳೆತನ, ಒಳ್ಳೆ ವ್ಯಕ್ತಿ, ಹಾ. ಒಳ್ಳೆ ಇದ್ದ ದೇಶಕ್ಕೆ ಒಳ್ಳೇದು ಮಾಡ್ತಾರೆ. ದೇಶಕ್ಕೆ ಒಳ್ಳೇದು ಮಾಡ್ತಾರೆ ಕುಮಾರಸ್ವಾಮಿ ಅಂತ. ಆಗ ಫೈಟ್ ಇದೆಯಾ ಇಲ್ಲ? ಫೈಟ್ ಇದೆ, ನೋಡೋಣ. ಕುಮಾರಣ್ಣನೇ ಗೆಲ್ಲೋದು. ನಿಮ್ಮ ಪ್ರಕಾರ ಈ ಬಾರಿ ಮಂಡ್ಯದಲ್ಲಿ ಯಾರು ಗೆಲ್ತಾರೆ ಮೇಡಮ್? ಕುಮಾರಸ್ವಾಮಿ ಅವರ, ಸ್ಟಾರ್ ಚಂದ್ರ ಅವರ? ಕುಮಾರಸ್ವಾಮಿ ಅವರ. ಕುಮಾರಸ್ವಾಮಿ ಅವರು. ಯಾಕೆ ಕುಮಾರಸ್ವಾಮಿ ಅವ್ರು ಗೆಲ್ತಾರೆ? ಯೂಶಲ್ ಆಗಿ ರೈತರೆಲ್ಲ ಅವ್ರಿಗೆ ಹಾಕಿರ್ತಾರೆ ಸರ್, ಅದಕ್ಕೆ ಅನ್ಸುತ್ತೆ ಅಷ್ಟೇ. ಅಷ್ಟೇ ಸರ್. ಆಗ ರೈತರ ಕಾರಣಕ್ಕಾಗಿ ಕುಮಾರಸ್ವಾಮಿ ಅವ್ರು ಗೆಲ್ತಾರೆ ಅಂತ. Mostly. ಫೈಟ್ ಇದೆಯಾ ಇಲ್ಲ? ಸ್ವಲ್ಪ ಫೈಟ್ ಇದೆ ಅನ್ಸುತ್ತೆ ಸರ್, ಬಟ್ ಮೋಸ್ಟ್ ಕುಮಾರಸ್ವಾಮಿ ಅವರೇ ಗೆಲ್ಲೋದು. ಮಂಡ್ಯ ಲೋಕಸಭಾ ಕ್ಷೇತ್ರದ ಇನ್ನೊಂದು ಬಾಕಿ ಬಂದು ಇಲ್ಲೂ ಕೂಡ ಸಾಕಷ್ಟು ಜನ ಇದ್ದಾರೆ. ನೋಡೋಣ, ಅವ್ರನ್ನ ಎಲ್ಲ ಮತದಾರರು ಕೂಡ ಮಾತಾಡ್ಸ್ಕೊಂಡು ಹೋಗೋಣ. ಏನಂತಾರೆ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಗೆಲುವು ಯಾರಿಗೆ ಅಂತಾರೆ ಅಂತ. ಅಮ್ಮ ನಮಸ್ಕಾರ. ಈ ಸರಿ ಮಂಡ್ಯದಲ್ಲಿ ಯಾರು ಗೆಲ್ಬೋದಮ್ಮ? ಕುಮಾರಸ್ವಾಮಿ ಅವರ, ಸ್ಟಾರ್ ಚಂದ್ರ ಅವರ? ಕುಮಾರಸ್ವಾಮಿ. ಕುಮಾರಸ್ವಾಮಿ. ಯಾಕೆ ಕುಮಾರಸ್ವಾಮಿ ಅವ್ರು ಗೆಲ್ತಾರೆ? ಕುಮಾರಸ್ವಾಮಿ ರೈತರಿಗೆ ಇದು ಮಾಡ್ತಾರಲ್ವಾ, ಸಹಾಯನ. ರೈತರಿಗೆ ಹೆಲ್ಪ್ ಆಗುತ್ತೆ ಕುಮಾರಸ್ವಾಮಿ ಗೆದ್ರೆ ಅಂತ, ಆ ಕಾರಣಕ್ಕೆ ಅವರೇ ಗೆಲ್ತಾರಾ? ನಮಸ್ಕಾರ ಸರ್. ಯಾರು ಗೆಲ್ಬೋದು ಸರ್ ಈ ಬಾರಿ ಮಂಡ್ಯ? ಸಾರಿ ಅನುದಾನ ಕುಮಾರಸ್ವಾಮಿನೇ ಗೆಲ್ಲೋದು. ಹಾ. 1 ಲಕ್ಷ ಲೀಡಿಂಗ್ ಇಂದ ಅವರೇ ಗೆಲ್ತಾರೆ ನೋಡಿ. ಹಾ. ಯಾಕೆ ಕುಮಾರಸ್ವಾಮಿ? ಕುಮಾರಸ್ವಾಮಿ ಸಾರ್ ಒಳ್ಳೆ ಇದ್ ಮಾಡವ್ರೆ, ಅವ್ರು ಮಿನಿಸ್ಟರ್ ಆಗಿದ್ದಾಗ ಒಳ್ಳೆ ಕೆಲಸ ಮಾಡವ್ರೆ. ಹಾ. ಈ ಮೈಸೂರು ಬೆಂಗಳೂರಿಗೆ, ಮಂಡ್ಯ ಜಿಲ್ಲೆಗೆ ಅಲ್ಲಿ ಯಾವ್ದಕ್ಕೆ ಅಲ್ಲಿ ಅವರು ಅನುಕೂಲ ಚೆನ್ನಾಗಿ ಮಾಡ್ಕೊಟ್ಟವ್ರೆ. ಹಾ. ಅವರು ರೈತರ ಮಗ, ಹಾ. ಅದರಿಂದ ಕಾಳಜಿ ಚೆನ್ನಾಗದೆ, ಹಾ. ಒಳ್ಳೆ ಮನ್ಸ. ಹಾ. ಯಾರು ನಾವು ಹೋದ್ರು ನಿಂತಿ ಅವ್ರ ಈಗ ಬಿಡದಿಗೆ ಒಂದ್ ಹುಡುಗ ಕಾಲೋಗಿ ಯಾರನ್ನ ಕರ್ಕೋದು, ಹಾ. 3 ಲಕ್ಷ ಚೆಕ್ ಬರ್ಕೊಟ್ಬಿಟ್ರು ಕಾಲ್ಗೆ ಬಾಕ್ಸ್ ಹೋಗಿ ಅಂತ. ಹಾ. ಅವ್ರ ಮನೆ ತಕೋತಾರ, ವಾಪಸ್ ಒಬ್ರು ಕಳ್ಸಿಲ್ಲ. ಹಾ. ಅನುದಾನ ಇದ್ದಂಗೆ ಗ್ಯಾರಂಟಿ ಗೆಲ್ಲೋದು ಸರ್. ಅಮ್ಮ, ನಿಮ್ಮ ಪ್ರಕಾರ ಯಾರು ಗೆಲ್ಬೋದಮ್ಮ? ಕುಮಾರಣ್ಣನೇ ಗೆಲ್ತಾರೆ. ಯಾಕೆ ಕುಮಾರಣ್ಣ ಗೆಲ್ತಾರೆ? ಅವರು ಜನಗಳ ಹಿತ ದೃಷ್ಟಿಯಿಂದ ಹಾ. ಅವರಿಂದ ತುಂಬಾ ಇದಾಗಿದೆ. ಹಾ. ಅವರೇ ಗೆಲ್ತಾರೆ. ರೈತರಿಂದ ರೈತರಿಗೆ ತುಂಬಾ ಇದಾಗಿದೆ, ಹಾ, ಅನುಕೂಲ ಆಗಿದೆ. ಅನುಕೂಲ ಆಗಿದೆ. ಅದರಿಂದ ಕುಮಾರಣ್ಣನೇ ಬರ್ತಾರೆ. ಕುಮಾರಣ್ಣನೇ ಬರ್ತಾರೆ ಅಂತ. ಅವರೇ. ನೀವೇನಂತೀರಮ್ಮ? ನಾವು ಕುಮಾರಣ್ಣನಿ. ಯಾಕೆ ಕುಮಾರಣ್ಣ? ಅವರು ರೈತರಾಗ ಅವರೇ, ರೈತರಿಗೆ ಸಹಾಯ ಮಾಡ್ತಾರೆ. ಹಾ. ಇದರಿಂದ ಕುಮಾರಣ್ಣನೇ ಬರ್ಬೇಕು. ಈಗ ಹೇಳಿ, ನಿಮ್ಮ ಪ್ರಕಾರ ಏನ್ ಹೇಳಿ? ನಮ್ಗೇನಿದ್ರು ನಮ್ ಕುಮಾರಣ್ಣ ಬೇಕನಪ್ಪ. ಕುಮಾರಣ್ಣ ಬೇಕು. ಗೆಲ್ತಾರೆ ಅಂತ ಅನ್ಸುತ್ತಾ? ನಮ್ಗೆ ಗೆಲ್ತಾರ ಅವ್ರು. ಹೆಂಗ್ ಗೆಲ್ತಾರೆ? ಹೆಂಗ್ ಗೆಲ್ತಾರೆ ಅವರು? ಎಲ್ಕ ಉಪಕಾರ ಮಾಡ್ತಾರೆ, ಸಾಲ ಮನ್ನಾ ಮಾಡಿ ಎಲ್ಲ ಮಾಡಿ ನಮ್ಗೆಲ್ಲ ಊರ ಇದಕ್ಕೆ ಇದನ್ನೆಲ್ಲ ಸಹಾಯ ಮಾಡವ್ರೆ ಬೇಕು ಅವರು. ಅವರೇ ಬೇಕು. ಫೈಟ್ ಇದೆಯಾ ಇಲ್ಲ? ಏನಿಲ್ಲ, ಫೈಟ್ ಏನಿಲ್ಲ, ಒಂದ್ ಸೈಡ್ ಬೇಕು. ತಮ್ಮ ಪ್ರಕಾರ ಏನಾಗ್ಬೋದು ಎಲೆಕ್ಷನ್? ಸೆಂಟ್ರಲ್ಲಿ 100% ಬಿಜೆಪಿನೇ ಬರುತ್ತೆ. ಹಾ. ಇಲ್ಲೂ ಸಹ ಕುಮಾರಸ್ವಾಮಿ ಗೆಲ್ತಾರೆ. ಕುಮಾರಸ್ವಾಮಿನಿಗೆ. ಯಾಕೆ ಕುಮಾರಸ್ವಾಮಿ ಗೆಲ್ತಾರೆ? ಸರ್ ರೈತರ ಪರವಾಗಿದ್ದಾರೆ. ಹಾ. ಏನು ಸ್ಟಾರ್ ಚಂದ್ರ ಅಂತವ್ರು ಇತ್ತೀಚೆಗೆ ಬಂದಿರತಕ್ಕಂಥದ್ದು, ರಾಜಕೀಯದ ಅನುಭವನೇ ಇಲ್ಲ ಅವರಿಗೆ. ಹಾ. ಯಾರಿಗೂ ಗೊತ್ತಿಲ್ಲ, ಬರೀ ದುಡ್ಡುಗೋಸ್ಕರ ಬಂದಿದ್ದಾರೆ ಅಷ್ಟೇ ಅವರು. ಹಾ. ಸೊ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ತುಂಬಾ ಸೇವೆ ಮಾಡಿದ್ದಾರೆ, ರೈತ ಪರವಾಗಿದ್ದಾರೆ. ಖಂಡಿತ ಕುಮಾರಸ್ವಾಮಿ ಗೆಲ್ತಾರೆ. ಕುಮಾರಸ್ವಾಮಿ ಗೆಲ್ತಾರೆ. ಓಕೆ ಸರಿ. ಓಟಿತ್ತಾ? ಓಕೆ. ಯಾರು ಗೆಲ್ತಾರೆ? ಕಾಂಗ್ರೆಸ್. ಕಾಂಗ್ರೆಸ್, ಸ್ಟಾರ್ ಚಂದ್ರ ಅವರು. ಯಾಕೆ ಅವ್ರು ಗೆಲ್ತಾರೆ? ಗೊತ್ತಿಲ್ಲ, ಒಟ್ನಲ್ಲಿ ಗೆಲ್ತಾರೆ. ಒಟ್ಟಲ್ಲಿ ಕಾಂಗ್ರೆಸ್ ಗೆಲ್ತಾರೆ. ಸ್ಟಾರ್ ಚಂದ್ರ ಅವರೇ ಗೆಲ್ಲೋದು. ಕುಮಾರಸ್ವಾಮಿ ಸೋಲ್ತಾರೆ. ಪಕ್ಕನಾ? ಪಕ್ಕ. ಅಷ್ಟೇ. ಯಾಕೆ ಅಂತ ಗೊತ್ತಿಲ್ವಾ? ಯಾಕೆ ಅಂತ ಗೊತ್ತಿಲ್ಲ. ಓಕೆ ಸರಿ. ಮೇಡಮ್, ನಿಮ್ಮ ಪ್ರಕಾರ ಯಾರು ಗೆಲ್ಬೋದಮ್ಮ ಮಂಡ್ಯದಲ್ಲಿ? ಕಾಂಗ್ರೆಸ್ ಗೆಲ್ಲುತ್ತಾ, JDS ಗೆಲ್ಲುತ್ತಾ? ಕಾಂಗ್ರೆಸ್. ಯಾಕೆ ಕಾಂಗ್ರೆಸ್ ಗೆಲ್ಲುತ್ತೆ? ಕಾಂಗ್ರೆಸ್ ಅಂದ್ರೆ ಎಷ್ಟು 5 ಬೆನಿಫಿಟ್ ಮಾಡಿಕೊಟ್ಟಿದ್ದಾರೆ, ಎಷ್ಟೆಲ್ಲ ಯೂಸ್ಫುಲ್ ಇದೆ ಅಲ್ಲ. ಸೊ ಬಿಜೆಪಿಯಲ್ಲಿ JDS ಅಲ್ಲಿ ಯಾವುದೇ ತರ ಹೆಲ್ಪ್ ಕೂಡ ಮಾಡಿಲ್ಲ. ಸೊ ಅದರಿಂದ ಯಾವುದು ಕೂಡ ಯೂಸ್ ಕೂಡ ಆಗಿಲ್ಲ. ಸೊ ಹಾಗಾಗಿ ಕಾಂಗ್ರೆಸ್ ಗೆಲ್ಬೇಕು ಅನ್ನೋದು ನಮ್ಮ ಆಸೆ. ಕಾಂಗ್ರೆಸ್ಗೆ ಕೂಡ ನಾವು ವೋಟ್ ಮಾಡಿದ್ವಿ. ಓಕೆ, ಹಂಗೆ ಕಾಂಗ್ರೆಸ್, ಸ್ಟಾರ್ ಚಂದ್ರ ಅವರೇ ಗೆಲ್ತಾರೆ. ಖಂಡಿತ ಸರ್, ಅವರೇ ಗೆಲ್ಬೇಕು.